ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೊಂದು ಸೂಪರ್ ಟೇಸ್ಟಿ ಈಸಿಯಾಗಿರೋವಂಥ ಮೊಸಪ್ ಸಾರನ್ನ ಮಾಡ್ತಾಯಿದ್ದೀನಿ. ಅದೇನು ಅಂದರೆ ಬಸಳೆ ಸೊಪ್ಪನ್ನ ಬಳಸ್ಕೊಂಡು ಮೊಸಪ್ ಸಾರನ್ನ ಮಾಡ್ತಾಯಿದ್ದೀನಿ. ಬಸಳೆ ಸೊಪ್ಪಿನ ಮೊಸಪ್ ಸಾರು ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಇನ್ನೊಂದು ಈ ಬಸಳೆ ಸೊಪ್ಪು ಏನು ಅಂದರೆ ಮಕ್ಕಳಿಗೆ, ಆಮೇಲೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಶುಗರ್ ಪೇಷಂಟಿಗೆ ತುಂಬ ಒಳ್ಳೆಯದು. ಮಕ್ಳಿಗೆ ತಿನ್ಸಿದ್ರೂ ತುಂಬ ಒಳ್ಳೆಯದು. ಆಮೇಲೆ ನಮ್ಮಂಥವ್ರು ತಿಂದ್ರೂ ಒಳ್ಳೆಯದು. ಸಖತ್ತಾಗಿರುತ್ತೆ. ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿ ಏನೋ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಇದು 3 in 1 ರೆಸಿಪಿ ಥರ. ಹೇಗೆ ಅಂದರೆ ನಾನು ಇದನ್ನು ಮಾರ್ನಿಂಗೇ ಮಾಡಿದೆ. ಇದಕ್ಕೆ ನಾನು ಬೆಳಗ್ಗೆ ಚಪಾತಿ ಮಾಡಿದೆ, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ರೈಸ್ ಮಾಡಿದೆ, ನೈಟು ಮುದ್ದೆ ಮಾಡ್ತೀನಿ. ಸೊ 3 in 1 ರೆಸಿಪಿ ಥರ ಆಗೋಯ್ತಿದ್ದು. ಆ್ಯಂಡ್ ಏನು ಅಂದರೆ ಮೊಸಪ್ ಸಾರನ್ನ ನೀವು 3 ಹೊತ್ತು ತಿಂದರೂ ಕೂಡ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಈ ಥರ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಅದು ಏನಂದರೆ ಬಸಳೆ ಸೊಪ್ಪಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಏನು ಅಂದರೆ ಮಾಮೂಲಿ ಒಂದು ಕುಕ್ಕರಿಗೆ ಒಂದು 1/2 ಕಪ್ಪಷ್ಟು ನಾರ್ಮಲ್ ತೊಗರಿಬೇಳೆ, ಒಂದು 1/2 ಕಪ್ಪಷ್ಟು ಮೈಸೂರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳಿ. ಇದಕ್ಕೆ ನಾನು ಒಂದು ಇಲ್ಲಿ 200 ಗ್ರಾಮ್ ಅಷ್ಟು ಇದು ಬಸಳೆ ಸೊಪ್ಪನ್ನ ಹಾಕ್ಕೊಂಡು, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ಟು, ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿ, ಆಮೇಲೆ ಒಂದು ಈರುಳ್ಳಿ, ಅದಾದಮೇಲೆ ಒಂದು ಟೊಮೆಟೊ, 2 ಹಸಿರು ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಅರಿಶಿನ ಪುಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಹಾಕ್ಕೊಂಡು ಮಾಮೂಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ನೀರು ಬೇಡ, 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಒಂದು 3 ವಿಷಲ್ ಹೊಡಿಸ್ಕೊಳ್ಳಿ. ಪರ್ಫೆಕ್ಟಾಗಿ ಬೆಂದೋಗುತ್ತೆ. ಸೊ ಇದು ಕಂಪ್ಲೀಟಾಗಿ ಬೆಂದ ಮೇಲೆ ಇದನ್ನು ಮಾಮೂಲಿ ಜಾಲರೆ ಇರುತ್ತಲ್ಲ, ಜಾಲರೆ ಥರ ಒಂದು ಪಾತ್ರೆ ಇರುತ್ತಲ್ಲ, ಸೊ ಅದರಲ್ಲಿ ನೀಟಾಗಿ ಸೊಪ್ಪು ಸಪ್ರೇಟು, ನೀರು ಸಪ್ರೇಟನ್ನು ಸೋಸ್ಕೊಳ್ಳಿ. ನಾನು ಇದು ಕುಕ್ಕರಿಗೆ ಸ್ವಲ್ಪ ಇನ್ನೊಂದು ಚೂರು ನೀರು ಹಾಕ್ಕೊಂಡು ನೀಟಾಗಿ ನೀರನ್ನ ಸಪ್ರೇಟ್ ಮಾಡ್ಕೊತೀನಿ. ಸೊಪ್ಪಿನ ನೀರನ್ನ ಸಪ್ರೇಟು, ಸೊಪ್ಪು ಸಪ್ರೇಟು ಮಾಡ್ಕೊತೀನಿ. ಸೊ ಅದು ಸಪ್ರೇಟ್ ಆಗೋ ಹೊತ್ತಿಗೆ ಇಲ್ಲಿ ನಾನು ಒಂದು ಜಾರಿಗೆ ಮಾಮೂಲಿ 1-2 ಸ್ಪೂನಷ್ಟು ಕಾಯಿ ಹಾಕ್ಕೊಂಡು, ಒಂದು ಟೊಮೆಟೊ ಬೇಯಿಸಿದ್ನಲ್ಲ ಆ ಟೊಮೆಟೊನ ಎತ್ಬಿಟ್ಟು ಹಾಕ್ಕೊಂಡು, ಅದಾದಮೇಲೆ 2 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಫಸ್ಟು ಒಂದು ರೌಂಡು ತೆಂಗಿನಕಾಯಿನ ನುಣ್ಣಗೆ ರುಬ್ಕೊಂಬಿಡಿ. ಯಾಕಂದರೆ ತೆಂಗಿನಕಾಯಿ ಸೊಪ್ಪಿನ ಜೊತೆಗೆ ಹಾಕಿದ್ರೆ ನುಣ್ಣಗೆ ರುಬ್ಬಲ್ಲ, ಅದು ಬಾಯಿಗೆ ಸಿಗುತ್ತೆ. ಅದಕ್ಕೋಸ್ಕರ ಫಸ್ಟೇ ರುಬ್ಕೊಬಿಟ್ರೆ ನುಣ್ಣಗಾಗುತ್ತೆ. ಸೊ ಅದೆಲ್ಲ ನುಣ್ಣಗಾದಮೇಲೆ ಮಾಮೂಲಿ ನಾವು ಸೊಪ್ಪು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ, ಸೋಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಆಮೇಲೆ ಒಂದು ಸೌಟಷ್ಟು ಸೋಸಿರೋ ನೀರನ್ನೇ ಹಾಕ್ಕೊಂಡು, ಬೇರೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದೇ ಬಿಸಿ ನೀರನ್ನೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 2 ಮಿನಿಟ್ಸು ಬೇಡ, 1 ಮಿನಿಟು ಚೆನ್ನಾಗಿ ಗ್ರೈಂಡಾಗಿ ರುಬ್ಕೊಂಡ್ಬಿಟ್ರೆ ನುಣ್ಣಗಾಗೋಗುತ್ತೆ. ಸೊ ಅದು ನುಣ್ಣಗಾದ್ಮೇಲೆ ಈ ಕಡೆ ಮಾಮೂಲಿ ಒಂದು ತಪ್ಪಲೆಗೆ 1-2 ಸ್ಪೂನಷ್ಟು ಎಣ್ಣೆ, ಅದಾದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು, ಅದಾದಮೇಲೆ ನಾವು ರುಬ್ಬಿದ್ವಲ್ಲ ಸೊಪ್ಪಿನ ಮಿಶ್ರಣ ಅದನ್ನೆಲ್ಲನೂ ಹಾಕ್ಕೊಂಡು, ಮತ್ತು ಅದಕ್ಕೇನೆ ನಾನು ಸೋಸಿಟ್ಕೊಂಡಿದ್ನಲ್ಲ ನೀರು, ಆ ನೀರನ್ನೇ ಕುಲ್ಕಿಸ್ಬಿಟ್ಟು ಆ ನೀರನ್ನೇ ಫುಲ್ಲು ಹಾಕ್ಕೊಂಡೆ. ನೀರು ನೋಡ್ಕೊಳ್ಳಿ, ನಿಮಗೆ ಕೆಲವ್ರ ಮನೇಲಿ ತೆಳು ಸಾರು ಇಷ್ಟ ಆಗುತ್ತೆ, ಕೆಲವ್ರ ಮನೇಲಿ ಗಟ್ಟಿ ಸಾರು ಇಷ್ಟ ಆಗುತ್ತೆ. ಮೊಸಪ್ಪು ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಏನಂದರೆ ಮೀಡಿಯಮ್ ಆಗಿರಬೇಕು, ಚೆನ್ನಾಗಿರುತ್ತೆ ಆವಾಗಲೇ. ತುಂಬ ತೆಳು ಇದ್ರೂ ಚೆನ್ನಾಗಿರಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನೀವು ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಪರ್ಫೆಕ್ಟ್ ಆಗೋಗುತ್ತೆ. ಸೊ ಅದಾದಮೇಲೆ ನಾನು ಇದನ್ನು ಚೆನ್ನಾಗಿ ಒಂದು ಉಪ್ಪು ಸಪ್ಪೆ ಎಲ್ಲ ನೋಡಿಕೊಂಡೆ, ಎಲ್ಲನೂ ಪರ್ಫೆಕ್ಟಾಗಿತ್ತು, ಸಖತ್ತಾಗಿತ್ತು ಮಾತ್ರ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಸಖತ್ತಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ನೀವೇ ನೋಡಿ. ಆಮೇಲೆ ಅದನ್ನೆಲ್ಲ ಹಾಕಾದ್ಮೇಲೆ ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಮೊಸಪ್ ಸಾರು ರೆಡಿನೇ ಆಗೋಗುತ್ತೆ. ಏನು ಅಂದರೆ ಇದ್ರ ಸ್ಪೆಷಾಲಿಟಿ, ಮೊಸಪ್ ಸಾರು ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ನಾವು ಈ ಮೊಸಪ್ ಸಾರನ್ನ ಕೆಲವರು ಏನು ಮಾಡ್ತಾರೆ, 2 ದಿವಸ ಇಟ್ಕೊಂಡು ತಿನ್ನೋರು ಕೂಡ ಇದ್ದಾರೆ. ಮೊಸಪ್ ಸಾರನ್ನ ಯಾರೂ ಕೂಡ ಬಿಸಾಡಲ್ಲ, ಯಾಕಂದರೆ ಅದು ಕುದಿಸ್ತಾ ಇನ್ನೂ ಟೇಸ್ಟ್ ಬರುತ್ತೆ, ಇನ್ನೂ ಚೆನ್ನಾಗಾಗುತ್ತೆ ಮೊಸಪ್ ಸಾರು. ಆಮೇಲೆ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ನಾವು ಮಾಡಿದಾಗ ತಿನ್ನೋದಕ್ಕಿಂತ ಸ್ವಲ್ಪ ಅದು ಆರಾದಮೇಲೆ, ಅಂದರೆ ಲೈಕ್ ಇವಾಗ ನಿನ್ನೆ ರಾತ್ರಿದು ನಾವು ಇವತ್ತು ಬೆಳಗ್ಗೆ ತಿಂತೀವಲ್ಲ, ಆವಾಗ ಇದ್ರ ಸ್ಪೆಷಾಲಿಟಿನೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು. ಆವಾಗ ಒಂಥರ ಚೆನ್ನಾಗಿರುತ್ತೆ. ಈ ಸಾರು, ಬಸ್ಸಾರು, ಈ ಥರ ಸಾರುಗಳೆಲ್ಲ ನಾವು ಮಾಡಿದಾಗ ಬಿಸಿ ಬಿಸಿ ತಿನ್ನೋದಕ್ಕಿಂತ, ಆವಾಗ ಟೇಸ್ಟ್ ಇರೋದಕ್ಕಿಂತ ಮಾರನೇ ದಿವಸ ಇನ್ನೂ ಸಖತ್ತು ಟೇಸ್ಟ್ ಇರುತ್ತೆ. ನನ್ನ ಮಗಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂದು ಚಪಾತಿ ಜೊತೆ. ಆಮೇಲೆ ನನ್ನ ಹಸ್ಬೆಂಡು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಆಮೇಲೆ ರೈಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಹಾಕ್ಕೊಂಡು, ಸೈಡಿಗೆ ಉಪ್ಪಿನಕಾಯಿ ಇಲ್ಲ ಸಂಡಿಗೆ ಹಪ್ಪಳ ಹಾಕ್ಕೊಂಡು
ಚೆನ್ನಾಗಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಮಿಸ್ ಮಾಡದೆ ಒಂದು ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.